ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರು ಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 13. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಯಾಗ ಕ್ಷೇತ್ರವನ್ನು ತಲುಪಿದ ಶ್ರೀ ಗುರುಗಳು ಅಲ್ಲಿ ಕೆಲವು ಕಾಲ ತಂಗಿದ್ದರು. ಅವರ ಶಿಷ್ಯ ಸಂತತಿ ಹೆಚ್ಚುತ್ತಿತ್ತು. ಕೆಲವರನ್ನು ಅವರು ಬಹಳ ಇಷ್ಟಪಡುತ್ತಿದ್ದರು. ಇವರಲ್ಲಿ 7 ಜನರಿಗೆ ಅವರು ಸನ್ಯಾಸ ದೀಕ್ಷೆ ನೀಡಿ ವಿಶೇಷಾನುಗ್ರಹ ಮಾಡಿದರು. ಅವರೆಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸಚ್ಚಿದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಯೋಗಿ. ತಮ್ಮ ಉತ್ತರದ ಯಾತ್ರೆಯನ್ನು ಪೂರೈಸಿದ ನೃಸಿಂಹ ಸರಸ್ವತಿ ಯತಿಗಳು ತಮ್ಮ ಜನ್ಮಸ್ಥಳವಾದ ಕರಂಜಾ ಗ್ರಾಮಕ್ಕೆ ತಾಯಿಗೆ ನೀಡಿದ ವಚನದಂತೆ ಬಂದರು. ತಮ್ಮ ಪೂರ್ವಾಶ್ರಮದ ಬಂಧುಗಳನೇಕರ ಮನೆಗಳಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡರು. ಇವರು ಯತಿವೇಷಧಾರಿಯಾದ ಶ್ರೀಹರಿ ಎಂದೇ ಭಕ್ತರು ಭಾವಿಸಿದರು. ಆಶ್ಚರ್ಯವೆಂದರೆ ತಮ್ಮ ಮಾತಾಪಿತರಿಗೆ ಅವರು ಶ್ರೀಪಾದ ಶ್ರೀ ವಲ್ಲಭರಂತೆ ದರ್ಶನ ನೀಡಿದರು. ಪತ್ನಿಯಾದ ಅಂಬಿಕೆಯಿಂದ ಆಕೆಯ ಪೂರ್ವಜನ್ಮ ತಿಳಿದ ಪತಿಯು ತಮಗೆ ಸನ್ಯಾಸ ದೀಕ್ಷೆ ನೀಡಬೇಕೆಂದು ಅವರನ್ನು ಪ್ರಾರ್ಥಿಸಿದರು. ಆದರೆ ಗುರುಗಳು ಅವರಿಗೆ, ನೀವು ನಿಮ್ಮ ಅಂತ್ಯಕಾಲವನ್ನು ಕಾಶಿಯಲ್ಲಿ ಕಳೆಯಿರಿ, ಇದರಿಂದ ಎಲ್ಲ ಪಿತೃಗಳು ಉದ್ಧಾರ ಹೊಂದುವರು ಎಂದರು. ಶ್ರೀ ಗುರುಗಳ ಸೋದರಿಯಾದ ರತ್ನಾಯಿ ತಾನು ತಪಸ್ಸಿಗೆ ಹೊರಡಲು ಅನುಮತಿ ನೀಡಿ ಎಂದಾಗ, ನಿನಗೆ ಪತಿಸೇವೆಯಿಂದಲೇ ಸದ್ಗತಿ ಎಂದರು. ಆಕೆಯು ತನ್ನ ಗತಿಯೇನೆಂದು ಮತ್ತೆ ಕೇಳಿದಳು. ಆಗ ಶ್ರೀ ಗುರುಗಳು, ಇಂದಿನ ಜನ್ಮದಲ್ಲಿ ನೀನು ಗೋವಿನ ಹಿಂಸೆ ಮಾಡಿದ ಕಾರಣ ನಿನಗೆ ಕುಷ್ಠರೋಗ ಬರುತ್ತದೆ. ದಂಪತಿಗಳಲ್ಲಿ ಹುಡುಕು ತಂದ ಕಾರಣ ನಿನ್ನ ಪತಿ ಸನ್ಯಾಸಿಯಾಗುತ್ತಾನೆ ಎಂದರು. ರತ್ನಾಯಿಯು ಶ್ರೀ ಗುರುಪಾದಗಳಿಗೆ ನಮಿಸಿ ತನ್ನನ್ನು ರಕ್ಷಿಸಿರೆಂದು ಕೇಳಿದಾಗ, ತಂಗಿ, ನೀನು ಸ್ವಲ್ಪ ಕಾಲ ಪತಿಯೊಡನೆ ಸುಖವಾಗಿರು. ನಿನ್ನ ಪತಿಯು ಸನ್ಯಾಸಿಯಾದ ಬಳಿಕ ಸ್ವಲ್ಪ ಕಾಲ ಕುಷ್ಠರೋಗವನ್ನೂ ಅನುಭವಿಸಲೇಬೇಕು. ಆ ನಂತರ ನಾನು ನಿನಗೆ ಕಾಣಿಸಿಕೊಂಡು ನಿನ್ನ ಕ್ಲೇಶ ಪರಿಹಾರ ಮಾಡುವೆ ಎಂಬ ಅಭಯ ನೀಡಿದರು. ಅನಂತರ ಗುರುಗಳು ತ್ರಯಂಬಕೇಶ್ವರದಲ್ಲಿ ಮಾಧವಾರಣ್ಯ ಎಂಬ ಯತಿಗೆ ನರಸಿಂಹ ದರ್ಶನವಾಗುವಂತೆ ಅನುಗ್ರಹಿಸಿ ಗೋದಾವರಿ ತೀರದ ಬ್ರಹ್ಮಕೇಶ್ವರಕ್ಕೆ ಹೋದರು. ಅಲ್ಲಿ ಉದರ ಶೂಲೆಯಿಂದ ಬಳಲುತ್ತಿದ್ದವನೊಬ್ಬನನ್ನು ಆತ್ಮಹತ್ಯೆಯಿಂದ ತಪ್ಪಿಸಿದರು. ಅಷ್ಟರಲ್ಲಿ ಅಲ್ಲಿನ ಗ್ರಾಮಾಧಿಕಾರಿಯು ಅಲ್ಲಿಗೆ ಬಂದನು. ಶ್ರೀ ಗುರುಗಳನ್ನು ನಮಸ್ಕರಿಸಿದ ಆತನು, ಸ್ವಾಮಿ, ನನ್ನ ಹೆಸರು ಸಾಯಂದೇವ. ಆಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಬ್ರಾಹ್ಮಣನಾದ ನಾನು ಹೊಟ್ಟೆಪಾಡಿಗೆ ಯವನ ರಾಜನ ಸೇವೆ ಮಾಡಬೇಕಾಗಿದೆ. ನಿಮ್ಮ ದರ್ಶನದಿಂದ ಪುನೀತನಾದೆ ಎಂದನು. ಶ್ರೀ ಗುರುಗಳು, ಸಾಯಂದೇವ, ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಇವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿಸು, ಇದೇ ಇವನಿಗೆ ಔಷಧ ಎಂದಾಗ, ಸ್ವಾಮಿ, ಅನ್ನವೇ ಅವನ ಶತ್ರುವಾಗಿದೆ, ಇದು ಹೇಗೆ ಸಾಧ್ಯ ಎಂದು ಸಾಯಂದೇವನಿಗೆ, ಚಿಂತೆ ಬೇಡ, ಆಗಿನ ವಿಷವೇ ಇಂದು ಔಷಧವಾಗುತ್ತದೆ ಎಂದು ಅಭಯ ನೀಡಿದರು. ಸಾಯಂದೇವನು ಶ್ರೀ ಗುರುಗಳನ್ನು ತನ್ನ ಮನೆಗೆ ಭಿಕ್ಷೆಗೆ ಆಹ್ವಾನಿಸಿ ಅವರನ್ನು ಪೂಜಿಸಿ ಭಿಕ್ಷೆ ನೀಡಿ ಆ ಬ್ರಾಹ್ಮಣನಿಗೆ ಪಾಯಸವನ್ನು ವಿಶೇಷವಾಗಿ ಗುರುವಿನಾಜ್ಞೆಯಂತೆ ಬಡಿಸಿದನು. ಆತನ ಉದರ ಬೇನೆ ಗುರು ಕೃಪೆಯಿಂದ ಮಾಯವಾಯಿತು. ಶ್ರೀ ಗುರುಕೃಪೆಯಿಂದ ಎಲ್ಲವೂ ಸಾಧ್ಯ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 13ನೇ ಅಧ್ಯಾಯವು ಸಂಪೂರ್ಣವಾಯಿತು.